ಇನ್ನೇನು IPL ಸ್ಟಾರ್ಟ್ ಆಗಕ್ಕೆ ಭಾಳ ದಿನ ಉಳಿದಿಲ್ರಿ, ಬೆರಳು ಎಣಿಕೆ ಅಷ್ಟು ದಿನ ಉಳಿದಾವ. ಅಂದ್ರೆ ಇನ್ನು 4 ದಿನ, ಇಲ್ಲ ಅಂದ್ರೆ ಇವತ್ತಿನ ದಿನ ಬಿಟ್ಟೇವೆ ಅಂದ್ರು ಇನ್ನು 3 ದಿನ, ಇನ್ನು 3 ದಿನದ IPL ಸ್ಟಾರ್ಟ್ ಆಕತಿ. ಈ IPL ಸ್ಟಾರ್ಟ್ ಆಗೋದ್ರಾಗ ಇವತ್ತು ನಮ್ಮ RCB ಒಂದು ಪ್ರೆಸ್ ಮೀಟ್ ಮಾಡ್ಕ್ಯಾರ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡೈತ್ರಿ. ಆ ವಿಚಾರಗಳು ಏನೇನಂತಂದ್ರೆ ನಾನು ನಿಮ್ಗೆ ಹೇಳ್ಕೊಂತಕ್ಕಿನಿ. ಅದ್ರಾಗ ಒಂದು ಬಹಳ ಮುಖ್ಯವಾದ ವಿಚಾರ ಐತಿ. ಆ ವಿಚಾರ ಕೇಳಿದ್ರೆ ನೀವು ಬಹಳ ಅಂದ್ರೆ ಬಹಳ ಖುಷಿ ಆಕ್ಕಿರಿ. ಅವು ಏನಂತ ಹೇಳ್ತೇನೆ ಬರ್ರಿ. ಈಗ ಮೊದಲನೇದು ಏನಂತಂದ್ರೆ ನಮ್ಮ RCB ಈಗ ಆಲ್ರೆಡಿ ಎಲ್ಲಾ ಅಭಿಮಾನಿಗಳ ಹೃದಯನ ಗೆದ್ದೈತಿ. ಇದಂತೂ ಯಾರಿಗೂ ಗೊತ್ತಿಲ್ಲದಾದಂಥ ವಿಷಯ ಏನಲ್ಲ. ಆದ್ರೆ ಈ ಸಲ ಮತ್ತವ್ರು ಒಂದು ತಗೊಂಡಂತ ನಿರ್ಧಾರ ಏನೈತಲ್ಲ, ಮತ್ತೊಮ್ಮೆ ಅವರ ನಮ್ಮ ಕನ್ನಡಿಗರ ಮನಸ್ಸನ್ನು ಗೆದ್ದಾರ. ಈ RCB ಬರೀ ಕನ್ನಡಿಗರ ಮನಸ್ಸು ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ RCB ಅಭಿಮಾನಿಗಳದಾರ. ಅದ್ ನಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯನ. ಈ ಒಂದು ಅವ್ರು ತಗೊಂಡಂತ ಈ ಒಂದು ನಿರ್ಧಾರ ಏನೈತಲ್ಲ, ಬಹಳ ಅಂದ್ರೆ ಬಹಳ ಒಳ್ಳೆಯ ನಿರ್ಧಾರ. ಒಂಥರ ಹೃದಯ ಮಿಡಿಯೋದಂತಾರಲ್ಲ ಅಂತ ನಿರ್ಧಾರ. ಏನಪ್ಪಾ ಅಂತಂದ್ರೆ ಈ ಲಾಸ್ಟ್ ನೀವು ಹಿಂಗೆಲ್ಲ ಗೊತ್ತೈತಿ, RCB ಒಂದು ಕಾಲ್ ತುಳಿತ ಆಕೈತಿ. ಈ ಕಾಲ್ ತುಳಿತದೊಳಗ ನಮ್ಮ RCB ಅಭಿಮಾನಿ ಬಳಗದಿಂದ ಒಂದು 11 ಜನ ನಮ್ಮನ್ನು ಬಿಟ್ಟು ದೂರ ಹೋಗ್ತಾರ. ಆ 11 ಜನ ಅಭಿಮಾನಿಗಳಿಗೋಸ್ಕರ ಒಂದು ನಿರ್ಧಾರ ತೆಗೆದುಕೊಂಡೈತಿ RCB. ಆ ನಿರ್ಧಾರ ಏನಪ್ಪಾ ಅಂತಂದ್ರೆ ಈ ಸಲ ನಡೆಯುವಂತ RCB ಮ್ಯಾಚ್ ಒಳಗೆ, ಅದ್ರಾಗ ಒಂದೇ ಮ್ಯಾಚ್ನಾಗ 11 ಸೀಟ್ಗಳು ಖಾಲಿ ಇರ್ತಾವ. ಆ 11 ಸೀಟ್ಗಳು ಆ ನಮ್ಮ ಅಭಿಮಾನಿಗಳಿಗಾಗಿ ಮೀಸಲಿಟ್ಟಂತ ಸೀಟ್ಗಳು. ಹೀಗಾಗಿ 11 ಸೀಟ್ಗಳು ಯಾವಾಗಲೂ ಖಾಲಿ ಇರ್ತಾವ. ಇನ್ನ ನಮ್ಮ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಏನೈತಲ್ಲ, ವಿರಾಟ್ ಕೊಹ್ಲಿ ಅಷ್ಟಲ್ಲ, ಇನ್ನು ಉಳಿದಂತ ಎಲ್ಲಾ ಪ್ಲೇಯರ್ಸ್ದು RCB ಆಟಗಾರದ ಜರ್ಸಿ ನಂಬರ್ ಏನೈತಲ್ಲ, ಆ ಜರ್ಸಿ ನಂಬರ್ ಈ ಸಲ ನಮ್ಗೆ ಪ್ರಾಕ್ಟೀಸ್ನಾಗ ಬದಲಾಕ ಅಂತೈತಿ. ಆ ನಂಬರ್ ಏನಾಗಿರ್ತದಪ್ಪ ಅಂತಂದ್ರೆ 11 ನಂಬರ್ ಆಗಿರ್ತೈತಿ, 1 ನಂಬರ್ ಆಗಿರ್ತೈತಿ. ಯಾಕಂತಂದ್ರೆ ಪ್ರತಿಯೊಬ್ಬ ಆಟಗಾರನು ಕೂಡ ಆ ನಮ್ಮನ್ನ ಅಗಲಿದಂತ ಏನು ನಮ್ಮ ಅಭಿಮಾನಿ ಬಳಗದ ಇನ್ನು 11 ಮಂದಿ ಅಭಿಮಾನಿಗಳು ಏನದಾರಲ್ಲ, ಅವರಿಗೆ ಒಂದು ಅರ್ಪಣೆಯಾಗಿ ನಮ್ಮ ಎಲ್ಲಾ RCB ಆಟಗಾರರು 11 ನಂಬರ್ ಜರ್ಸಿ ಹಾಕೊಂಡು ಆಡಿ ಮತ್ತಷ್ಟು ನಮ್ಮ ಕನ್ನಡಿಗರದಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಇರುವಂತ ಎಲ್ಲಾ RCB ಅಭಿಮಾನಿಗಳ ಹೃದಯನ ಮತ್ತೊಮ್ಮೆ RCB ಗೆದ್ದೈತೆ ಅಂದ್ರೆ ತಪ್ಪಾಗಲಾರ್ದು. ಆದ್ರೆ ನಾವು ಮ್ಯಾಚ್ ಒಳಗೆ ಮತ್ತೊಳ್ಳೆ ಸಾಮಾನ್ಯವಾದಂತ ವಿರಾಟ್ ಕೊಹ್ಲಿ ಅವರ 18 ಜರ್ಸಿನ ನೋಡ್ಬೋದು, ಇನ್ನು ಉಳಿದಂತವ್ರ ಎಲ್ಲಾ ಜರ್ಸಿನ ನೋಡ್ಬೋದು. ಯಾಕಂದ್ರೆ ನಮ್ ಕೆಲವೊಂದಷ್ಟು ರೂಲ್ಸ್ ಅದಾವ, ಒಂದೇ ತರನಾದಂತ ಜರ್ಸಿನ ಹಾಕೊಂಡು ಆಡಕ್ ಬರೋದಿಲ್ಲ ಅಂತೇಳಿ. ಹಿಂಗೆಲ್ಲ ಕೆಲವೊಮ್ಮೆ ಜರ್ಸಿ ಹೆಸರನ್ನ ಬದಲು ಮಾಡ್ಕೊಂಡು ಆಡಿದ್ದು ಉಂಟು. ಇಂಡಿಯಾ ಮ್ಯಾಚ್ ಆಡ್ಬೇಕಾದ್ರೆ ಒಂದು ಮದರ್ಸ್ ಡೇ ದಿನ ಒಂದಷ್ಟು ಜರ್ಸಿ ನಂಬರ್ ಹಿಂಗೇನೋ ಬದಲಾಗಿತ್ತು, ಆದ್ರೆ ಇಲ್ಲಿ ಬದಲಾಗಲ್ಲ. ಆದ್ರೆ ಪ್ರಾಕ್ಟೀಸ್ ಅಲ್ಲಿ ಮಾತ್ರ ಎಲ್ಲರೂ 11 ನಂಬರ್ ಜರ್ಸಿ ಹಾಕೊಂಡು ಆ ಒಂದು ನಮ್ಮನ್ನ ಅಗಲಿದಂತ ಅಭಿಮಾನಿಗಳಿಗೆ ಒಂದು ಕೃತಜ್ಞತೆಯನ್ನ ಅಥವಾ ಒಂದು ಅರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಎರಡನೇ ವಿಚಾರ ಹೇಳೋದಂತಂದ್ರೆ ಯಶ್ ದಯಾಳ್ ಅವರು ಈ ಸಲ RCB ಜೊತೆ ಆಡುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಕಾನೂನು ಸಂಬಂಧ ಆದಂತ ಒಂದಷ್ಟು ವಿಚಾರಗಳ ಈಗ ಆಲ್ರೆಡಿ ಕೋರ್ಟ್ನಲ್ಲಿ ಇರುವುದರಿಂದ ಹೀಗಾಗಿ ಈ ಸಲ ಅವ್ರು ಆಡ್ತಾ ಇಲ್ಲ. ಆದ್ರೆ ಯಶ್ ದಯಾಳ್ ಅವರು RCB ಇಂದ ದೂರ ಸರಿದಿಲ್ಲ, RCB ಜೊತೆನೇ ಇರ್ತಾರೆ. ಆದ್ರೆ ಈ ಸಲ ನಮ್ಗೆ ಗ್ರೌಂಡ್ ಒಳಗೆ ಅವ್ರ ಕಾಣಿಸ್ಕೋದಿಲ್ಲ ಇಷ್ಟ. ಇನ್ನ ಮತ್ತ ಏನಪ್ಪಾ ಅಂತಂದ್ರೆ RCB ಟಿಕೆಟ್ ಇವತ್ತಿಂದ ಚಲೋ ಆಗೈತಿ. ಅದು 4 ಗಂಟೆಯಿಂದ ಟಿಕೆಟ್ ಸೇಲ್ ಆರಂಭ ಆಗೈತಿ. ಟಿಕೆಟ್ ಸೇಲ್ ಆರಂಭ ಎಷ್ಟರಿಂದಪ್ಪ ಅಂತಂದ್ರೆ 2300 ರೂಪಾಯಿಂದ ಹಿಡಿದ 46,000 ರೂಪಾಯಿವರೆಗೂ ಟಿಕೆಟ್ ಬೆಲೆ ಅದಾವ. ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ತಗೋಬಹುದು. ಆದ್ರೆ ನೀವು ನೋಡ್ರಿ, ಟಿಕೆಟ್ ತಗೋಬೇಕಾದ್ರೆ ಬೇರೆ ಬೇರೆ ನಕಲಿ ವೆಬ್ಸೈಟು ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಕಳ್ಕೊಳಕ್ ಹೋಗ್ಬೇಡ್ರಿ. RCBದ ಏನ್ ಅಫಿಷಿಯಲ್ ವೆಬ್ಸೈಟ್ಸ್ ಅದಾವು, ಆ್ಯಪ್ಸ್ ಅದಾವು, ಅವ್ರು ಏನ್ ಹೇಳಿರ್ತಾರಲ್ಲ, ಮತ್ತೊಳ್ಳಿ ಕೆಲವೊಂದಷ್ಟು ಬೇರೆ ಬೇರೆ ಆ್ಯಪ್ಗಳು ಅದಾವ ಇದರಲ್ಲಿ ಟಿಕೆಟ್ ಖರೀದಿ ಮಾಡ್ಬೇಕಂತೇಳಿ, ಅಂತದ್ರಾಗ ಖರೀದಿ ಮಾಡ್ರಿ. ಮತ್ತೊಳ್ಳಿ ನಿಮ್ಮ ಹಣ ವ್ಯರ್ಥವಾಗೋದನ್ನ ತಪ್ಪಿಸ್ಕೊಡ್ರಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ RCB ಅವರು ಮೆಟ್ರೋ ಟಿಕೆಟ್ ಜೊತೆ ಲಿಂಕ್ ಮಾಡೋದಕ್ಕೋಸ್ಕರ ಒಂದ್ ಸ್ವಲ್ಪ ಟಿಕೆಟ್ ಮಾರಾಟ ಮಾಡೋದು ಒಂದ್ ಸ್ವಲ್ಪ ಲೇಟ್ ಆಗೈತಿ. ಇನ್ನ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಸಲ RCB ಗ್ರೌಂಡ್ ಒಳಗೆ AI ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡ್ಯಾರ. ನಾವ್ ಇದನ್ನ ಹಿಂದೆಲ್ಲ MG ರೋಡ್ ಅಲ್ಲಿ ಮತ್ತೆ ಬೇರೆ ಬೇರೆ ಜಾಸ್ತಿ ಜನದಟ್ಟಣೆ ಆಗುವಂತ ಜಾಗದಾಗ ನೋಡಿರ್ಬೋದು. ಇಲ್ಲಿ ಏನಾಗುತ್ತಪ್ಪ ಈ AI ಕ್ಯಾಮ್ರಾ ಅಂತಂದ್ರೆ, ಒಂದೇ ಜಾಗದೊಳಗೆ ಜಾಸ್ತಿ ಜನ ಸೇರ್ಕೊಂಡಾಗ ಈ AI ಕ್ಯಾಮ್ರಾ ಅಲ್ಲಿ ಏನ್ ಸಿಸ್ಟಮ್ ಇರುತ್ತಲ್ಲ, RCB ಗ್ರೌಂಡ್ ಅಲ್ಲಿ 2 ಸಿಸ್ಟಮ್ ಇರುತ್ತೆ, ಮತ್ತೊಂದು ಕಮಿಷನರ್ ಆಫೀಸ್ ಒಳಗೆ ಇರುತ್ತೆ. ಅಲ್ಲಿ ಒಂದು ರೆಡ್ ಅಲರ್ಟ್ ನ ಕೊಡುತ್ತೆ, ಇಲ್ಲಿ ಜನ ಜಾಸ್ತಿ ಇದ್ದಾರೆ, ಇಲ್ಲಿ ಜಾಸ್ತಿ ಕ್ರೌಡ್ ಆಗ್ತೈತಿ, ಇಲ್ಲಿ ಏನಾದ್ರು ಘಟನೆಗಳ ಸಂಭವಿಸೋ ಚಾನ್ಸಸ್ ಅದಾವ ಅಂತ ಹೇಳಿ ಅವರು ಅದೊಂದು ಸಿಗ್ನಲ್ ಕೊಡ್ತೈತಿ. ಈ ತರನಾದಂತ ಒಂದು ಕೃತಕ ಬುದ್ಧಿಮತ್ತೆ ಒಳಗೊಂಡಂತ AI ಕ್ಯಾಮ್ರಾವನ್ನ ಅಳವಡಿಸ್ಯಾರ. ಮತ್ ಇನ್ನೊಂದು ಕೊನೆಯ ವಿಚಾರ ಏನಪ್ಪಾ ಅಂತಂದ್ರ, ಇನ್ನು ನಮ್ಮ ಮೇನ್ ಬಾಲರ್ ಆಗಿ ಕಾಣಿಸ್ಕೊಳ್ಳುವಂತ ಜೋಶ್ ಹಜಲ್ವುಡ್ ಅವ್ರ ಇನ್ನೇನ ಆದಷ್ಟು ಬೇಗ ಬಂದ ಟೀಮ್ ಸೇರ್ಕೊಳ್ಳೋದ ಅಂತೇಳಿ ಒಂದು ಖುಷಿ ವಿಚಾರ ಕೊಟ್ಟಾರ. ಯಶ್ ದಯಾಳ್ ಇಲ್ಲ ಅಂತಂದ್ರು ನಮ್ಗ ಹಜಲ್ವುಡ್ ಅವ್ರು ಇದ್ರ ಒಂದು ಧೈರ್ಯ. ಮತ್ತೊಳ್ಳಿ ಒಳ್ಳೆ ಒಳ್ಳೆ ಬಾಲರ್ಗಳು ಅದಾರ. ಇನ್ನ ವಿರಾಟ್ ಕೊಹ್ಲಿ ಅವರು ಬಾಲಿಂಗ್ ಪ್ರಾಕ್ಟೀಸ್ ಮಾಡಕತ್ತಾರ. ವಿಡಿಯೋ ಭಾಳ ಹರಿದಾಡತಾವ, ಎಲ್ಲಾರು ಹೇಳಕತ್ತಾರ ವಿರಾಟ್ ಕೊಹ್ಲಿನೂ ಈ ಸಲ ಬಾಲಿಂಗ್ ಮಾಡ್ತಾರ ಹಿಂಗ ಅಂತೇಳಿ. ಬಟ್ ಅದ ಇಲ್ಲ, ಅದ ಅಷ್ಟೊಂದು ನಿಖರವಾಗೇನಿಲ್ಲ. ನನಗನ್ಸ ಮಟ್ಟಿಗೆ ವಿರಾಟ್ ಕೊಹ್ಲಿ ಅವರು IPL ಅಲ್ಲಿ ಬಾಲಿಂಗ್ ಮಾಡಲ್ಲ ಅನ್ಕೋತೀನಿ ನಾನು. ಇನ್ ಮತ್ತ
ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ RCB ಟೀಮ್ ಏನ್ ಈಗಾಗಲೇ ಮಾರಾಟಕ್ಕೆ ಐತಲ್ಲ, ಈಗ 15ರಿಂದ 16,000 ಕೋಟಿ ರೂಪಾಯಿವರೆಗೂ, ಅಂದ್ರೆ 15ರಿಂದ 16,000 ಕೋಟಿ ರೂಪಾಯಿವರೆಗೂ ನಮ್ಮ RCB ತಂಡ ಮಾರಾಟಕ್ಕಿದ್ದು, ಈ ಒಂದು ಮಾರಾಟದ ಮಧ್ಯೆನೂ IPL ಗೆಲ್ಲ ರೆಡಿ ಆಗೈತಿ. ಆದ್ರೆ ಇದ್ರದ್ದು ಯಾರು ಹೊಸ ಮಾಲೀಕತ್ವ ಯಾರು ತಗೋತಾರೆ ಯಾರು ಬಿಡ್ತಾರೆ ಅಂತೇಳಿ ಇನ್ನೂ ನಿಖರವಾದಂಥ ಸುದ್ದಿ ಬಂದಿಲ್ಲ. ಆ ಸುದ್ದಿ ಬಂದ ತಕ್ಷಣ ನಾನು ನಿಮ್ಗೆ ತಿಳಿಸ್ತೀನಿ. ಮತ್ತೊಳ್ಳಿ ಈಗ 4 ಗಂಟೆಗೆ ಈಗಾಗಲೇ ಟಿಕೆಟ್ ಮಾರಾಟ ಆರಂಭ ಆಗೈತಿ. ನೀವು ಅದು ಟಿಕೆಟ್ ಪಡ್ಕೊಳಕ್ಕೆ ಏನೇನು ಬೇಕಲ್ಲ, ಲಾಗಿನ್ ಮತ್ತು ನಿಮ್ಮ ಹೆಸರು, ವಿಳಾಸ, ಇಮೇಲ್ ID ಅವನ್ನೆಲ್ಲ ಏನು ಹಾಕೋದೈತಲ್ಲ ಅವೆಲ್ಲ ತೊಗೊಂಡು ರೆಡಿ ಮಾಡ್ಕೋರಿ ದುಡ್ಡಿದ್ದವ್ರು. ಯಾಕಂದ್ರೆ ಟಿಕೆಟ್ ಬೆಲೆ ನಾ ಹೇಳಿನಿ ನಿಂಗೆ ಆಲ್ರೆಡಿ, ಈಗ 2,000ದಿಂದ ಹಿಡಿದು 42,000 ರೂಪಾಯಿವರೆಗೂ ಅದಾವ ಅಂತೇಳಿ. ನಿಮಗೆ ಯಾವ ಥರದ ಟಿಕೆಟ್ ಬೇಕು, ನಿಮ್ಮ ಒಂದು ಆರ್ಥಿಕ ಸ್ಥಿತಿ ಹೆಂಗೈತಿ ಅಂತ ನೋಡ್ಕೊಂಡು ಅದ್ರ ಮೇಲೆ ನಿಮ್ಮ ಟಿಕೆಟ್ ತಗೋರಿ. ಮತ್ತೊಳ್ಳೆ RCB ಬಗ್ಗೆನ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ನಮ್ಮ ಚಾನಲ್ನ ನೋಡ್ತಾ ಇರಿ. ಯಾವುದಾದ್ರೂ ಹೊಸ ವಿಚಾರದ ಬಗ್ಗೆ, RCB ಹೊಸ ವಿಚಾರದ ಬಗ್ಗೆ, ಮತ್ತೊಳ್ಳೆ RCB 11 ಜನಕ್ಕೋಸ್ಕರ ಬಿಟ್ಟಂತಹ ಒಂದು ಖಾಲಿ ಚೇರ್ಗಳಾಗಿರ್ಬೋದು, ಮತ್ತೊಳ್ಳೆ 11 ನಂಬರ್ ಜರ್ಸಿ ಹಾಕೊಂಡು ಪ್ರಾಕ್ಟೀಸ್ ಮಾಡುವಂಥದ್ದಾಗಿರ್ಬೋದು, ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತಾ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.